ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಈ ಹಿಂದೆ ತಾವು ಕೂಡ ನೋಡಿರ್ತೀರಿ, ಇಲ್ಲಿ EMRS 6 ಸ್ಟ್ಯಾಂಡರ್ಡ್ ಅಡ್ಮಿಷನ್ ಪ್ರೊವಿಷನಲ್ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗಿತ್ತು. ಆದರೆ ಅದು ತಾತ್ಕಾಲಿಕ ಮಾತ್ರ. ಇವತ್ತು ಫೈನಲ್ ಆದಂತಹ ಒಂದು ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಕರ್ನಾಟಕದಲ್ಲಿರುವಂತಹ ಒಟ್ಟು 12 ಜಿಲ್ಲೆಗಳಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿವೆ. ಆ ಜಿಲ್ಲೆಗಳಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ರೆ ಅಥವಾ ಇಲ್ಲಿ ಪ್ರೊವಿಷನಲ್ ಲಿಸ್ಟ್ನಲ್ಲಿ ಹೆಸರಿದ್ದವರು ಮತ್ತೆ ಇಲ್ಲಿ ಬದಲಾವಣೆ ಆಗಿದ್ರೂ ಕೂಡ ಆಗಿರಬಹುದು. ಹಾಗಾಗಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ರೆ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ನೋಡುವುದು ಹೇಗೆ ಅನ್ನೋದನ್ನು ಹೇಳ್ತೀನಿ, ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ತಾವೇನು ಮಾಡ್ಬೋದು, ಸಿಂಪಲ್ ಆದಂಥ ಸ್ಟೆಪ್ಸ್ಗಳನ್ನು ಹೇಳ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ತಾವು ಗೂಗಲ್ನಲ್ಲಿ KEA ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಅಲ್ಲಿ KEA ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತಾವು ಚೆಕ್ ಮಾಡ್ಬೋದು. ಏನು ಅಂದರೆ ಇಲ್ಲಿ ಬಲಗಡೆ 3 ಅಡ್ಡ ಗೆರೆಗಳು ಬರ್ತಾವಲ್ಲ, ಅದನ್ನು ತಾವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಟ್ಟು ನೋಡ್ಬೋದು ಪ್ರವೇಶ ಅಂತ ಇರುತ್ತೆ, ಮೇಲ್ಗಡೆ ಮುಖಪುಟ ಅಂತ ಇರುತ್ತೆ, ಕೆಳಗಡೆ ಪ್ರವೇಶ ಅಂತ ಇರುತ್ತೆ. ಅಲ್ಲಿ ನೋಡ್ಬೋದು 4ನೇ ಸಾಲು ಬರುತ್ತೆ ನೋಡಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ 2026 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಫಸ್ಟಿಗೆ ಬರುತ್ತೆ ನೋಡ್ರಿ, EMRS ಮೊದಲ ಸುತ್ತಿನ ಸೀಟು ಹಂಚಿಕೆ 4/5/2026 ಅಂತ. ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ 2 ಆಪ್ಷನ್ ಬರ್ತಾವೆ. ಮತ್ತಲ್ಲಿ EMRS ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಆದಮೇಲೆ ಅದರ ಕೆಳಗಡೆ ಅಧಿಸೂಚನೆ ಅಂತ ಇರುತ್ತೆ, ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಡೇಟ್ ಕೊಟ್ಟಿದ್ದಾರೆ ಅಡ್ಮಿಷನ್ ಮಾಡಲಿಕ್ಕೆ ಅಂತೇಳಿ ಅಲ್ಲಿ ಆ ಅಧಿಸೂಚನೆಯಲ್ಲಿ ಇರುತ್ತೆ. ಮೊದಲಿಗೆ ತಾವು ಏನು ಮೊದಲ ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಕ್ಲಿಕ್ ಮಾಡಬೇಕು. ಒಟ್ಟು ಎಷ್ಟು ಜಿಲ್ಲೆಗಳದಾವೆ ಎಲ್ಲ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗುತ್ತೆ. ಆ ಜಿಲ್ಲೆಗಳಲ್ಲಿ ತಮ್ಮ ಮಗ ಅಥವಾ ಮಗಳು ಬರೆದಂಥ ಜಿಲ್ಲೆ ಯಾವುದು, ಆ ಜಿಲ್ಲೆಯಲ್ಲಿ ಸೆಲೆಕ್ಷನ್ ಆಗಿದ್ದರೆ ಅಲ್ಲಿ ತಾವು ಚೆಕ್ ಮಾಡ್ತಾ ಹೋಗಬೇಕು. ಒಂದು ವೇಳೆ ಅಡ್ಮಿಷನ್ ಆಗಿದ್ದರೆ ಅವರು ಕೊಟ್ಟಿರುವಂಥ ಡೇಟಲ್ಲಿ ತಾವು ಹೋಗಿ ಅಡ್ಮಿಷನ್ನ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಇನ್ನೂ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಲಿಸ್ಟು ಇನ್ನೊಂದು ಸ್ವಲ್ಪ ತಾವುಗಳು ಕಾಯಬೇಕಾಗುತ್ತೆ. ಸಂಪೂರ್ಣ ಎಲ್ಲ ಲಿಸ್ಟು ಓಪನ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.